2023ಕ್ಕೆ ಬೈ ಹೇಳಿ 2024ನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಭರ್ಜರಿಯಾಗಿ ಮಾಡಿಕೊಳ್ಳಲಾಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಪ್ರವಾಸಿ ತಾಣಗಳು ಇವತ್ತು ತುಂಬಿ ತುಳುಕ್ತಾ ಇದ್ದಾವೆ. ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 2023ಕ್ಕೆ ಗುಡ್ ಬೈ, 2024ಕ್ಕೆ ವೆಲ್ಕಮ್. ನೂತನ ವರ್ಷಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇದೆ ಭರ್ಜರಿ ಸಿದ್ಧತೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ. ಬೆಂಗಳೂರಿನ ಪಾರ್ಟಿ ಏರಿಯಾಗಳಲ್ಲಿ ಅದ್ಧೂರಿ ತಯಾರಿ ಆಗ್ತಾ ಇದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಸಕಲ ರೀತಿಯ ಸಿದ್ಧತೆ. ಕಳೆದ ಒಂದು ವಾರದಿಂದಲೂ ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತಹ ಆ ಕ್ಷಣ, ಆ ಗಳಿಗೆ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಇಡೀ ಬೆಂಗಳೂರೇ ಹೊಸ ವರ್ಷವನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ, ಮೋಜು ಮಸ್ತಿಯ ಮೂಲಕ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ, ಸಂತಸದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಪಾರ್ಟಿ ಹಾಟ್ಸ್ಪಾಟ್ ಅನ್ನುವಂತಹ ಏರಿಯಾಗಳ ಮೇಲೆ, ಪ್ರಮುಖವಾಗಿ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಕೋರಮಂಗಲದಲ್ಲಿ ಪ್ರತಿ ವರ್ಷದಂತೆ ಇರುವ ರೀತಿಯಲ್ಲಿಯೇ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಒಂದು ಕಡೆ ಸಿದ್ಧತೆ ಆಗಿದೆ. ಮತ್ತೊಂದು ಕಡೆ ಪೊಲೀಸರು ಡ್ರೋನ್ಗಳ ಮೂಲಕ, CC ಕ್ಯಾಮೆರಾಗಳ ಮೂಲಕ, ಪೊಲೀಸರ ಸರ್ಪಗಾವಲನ್ನು ನಿಯೋಜಿಸುವ ಮೂಲಕ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಈ 4 ಏರಿಯಾಗಳಲ್ಲಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಅಪಾರ ಸಂಖ್ಯೆಯ ಜನರು ಸೇರ್ತಾರೆ. ಬರೀ ಬೆಂಗಳೂರಿನವರಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆ ಹೊಸ ವರ್ಷಾಚರಣೆಯ ಸಂಭ್ರಮವನ್ನು ನೋಡಲಿಕ್ಕೆ ಹಲವು ಜನರು ಬೆಂಗಳೂರಿಗೆ ಆಗಮಿಸ್ತಾರೆ. ಪರ್ಟಿಕ್ಯುಲರ್ ಆಗಿ ಈ 4 ಏರಿಯಾಗಳಲ್ಲಿ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಯುವ ಸಮೂಹ ಜಮಾಯಿಸುತ್ತೆ, ಜನಸಂದಣಿ ನಿರ್ಮಾಣವಾಗುತ್ತೆ. ಹಾಗಾಗಿಯೇ ಪೊಲೀಸರು ಯಾವ ರೀತಿಯ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು, ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾಗಿರುವಂತಹದ್ದು, ಗೃಹ ಸಚಿವರ ನೇತೃತ್ವದಲ್ಲೂ ಕೂಡ ಸಭೆಗಳಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯದೇ ಇರುವ ರೀತಿಯಲ್ಲಿ ಹೊಸ ವರ್ಷವನ್ನು ಅತ್ಯಂತ ಖುಷಿಯಿಂದ, ಸಂಭ್ರಮಾಚರಣೆಯಿಂದ ಎಂಜಾಯ್ ಮಾಡ್ತಾ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಸರ್ವ ರೀತಿಯಲ್ಲೂ ಕೂಡ ಪ್ಲಾನನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ನ್ಯೂ ಇಯರ್ ಭದ್ರತೆಗಾಗಿ 8,500 ಪೊಲೀಸರ ನಿಯೋಜನೆ. ಖಾಕಿ ಸರ್ಪಗಾವಲು ಇವತ್ತು ಬೆಂಗಳೂರಿನಲ್ಲಿ. ಮಹಿಳೆಯರ ರಕ್ಷಣೆಗಾಗಿಯೇ 60 ಕಡೆಗಳಲ್ಲಿ ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಪ್ಲಾನ್ ಮಾಡಿದ್ದಾರೆ. ಮಕ್ಕಳ ರಕ್ಷಣೆಗೆ ಆಯಾ ಕಠಿಣ ಜಾಗಗಳಲ್ಲಿ ಪೊಲೀಸ್ ಕಿಯೋಸ್ಗಳನ್ನು ಕೂಡ ತೆರೆಯಲಾಗಿದೆ. ಡ್ರಂಕ್ ಆ್ಯಂಡ್ ಡ್ರೈವ್ ತಪಾಸಣೆಗೆ 40 ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳ ಅಳವಡಿಕೆಯಾಗಿದೆ. 300ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳು, 10 ಡ್ರೋನ್ ಕ್ಯಾಮೆರಾಗಳ ಬಳಕೆಯಾಗಿದೆ ಬೆಂಗಳೂರಿನಲ್ಲಿ. ಇವತ್ತು ರಾತ್ರಿ 8 ಗಂಟೆಯಿಂದ ಮುಂಜಾನೆ 3 ಗಂಟೆವರೆಗೂ ಕೂಡ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗಿನ ಜಾವ 6 ಗಂಟೆಯ ತನಕ ನಗರದ ಎಲ್ಲ ಮೇಲ್ಸೇತುವೆಗಳನ್ನು ಕೂಡ ಪೊಲೀಸರು ಬಂದ್ ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ. ಇವೆಲ್ಲವೂ ಕೂಡ ಸಿಲಿಕಾನ್ ಸಿಟಿ, ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪೊಲೀಸರು ಮಾಡಿಕೊಂಡಿರುವಂತಹ ಸಿದ್ಧತೆ, ಪೊಲೀಸರು ತೆಗೆದುಕೊಂಡಿರುವಂತಹ ಕ್ರಮಗಳು. ಕೆಲವೇ ಕ್ಷಣಗಳು ಬಾಕಿ ಇರುವಂತಹದ್ದು ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೊಡ್ಡ ಮಟ್ಟದ ಯುವ ಸಮೂಹ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಜೊತೆಗೆ ಕೋರಮಂಗಲದಲ್ಲಿ ಸೇರುತ್ತೆ. ಹೊಸ ವರ್ಷವನ್ನು DJ ಮೂಲಕ ಅಥವಾ ಪಾರ್ಟಿ ಮಾಡುವ ಮೂಲಕ, ಎಂಜಾಯ್ ಮಾಡುವ ಮೂಲಕ ವೆಲ್ಕಮನ್ನು ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ. ಜೊತೆಗೆ ಬಾರ್ ಮಾಲೀಕರಿಗೂ ಕೂಡ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಾರಿನ ಆಸುಪಾಸಿನಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದರೆ ಬಾರ್ ಮಾಲೀಕರೇ ಹೊಣೆ ಅನ್ನುವಂತಹ ಸೂಚನೆ ಕೂಡ ಈಗಾಗಲೇ ಪಾಸ್ ಆಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಭರ್ಜರಿಯಾಗಿ ಸಿಂಗಾರಗೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಗರದ ಹೃದಯ ಭಾಗವಾಗಿರುವಂಥ MG ರೋಡು, ಬ್ರಿಗೇಡ್ ರೋಡಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಈಗ ಆಗಿದ್ದಾವೆ. ನಾನೀಗ ಬ್ರಿಗೇಡ್ ರೋಡಲ್ಲಿರುವಂಥದ್ದು. ಪ್ರತಿ ವರ್ಷ ಇಲ್ಲಿ
ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿಕೊಂಡು ಹೊಸ ವರ್ಷದ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾರೆ. ನೀವು ಬ್ರಿಗೇಡ್ ರೋಡ್ ನೋಡ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಲೈಟಿಂಗ್ಸ್ಗಳನ್ನು ಮಾಡಿರುವಂಥದ್ದು, ಎಲ್ಲ ರೀತಿಯಲ್ಲೂ ಡೆಕೋರೇಟ್ ಮಾಡಿದ್ದಾರೆ. ಅಂದರೆ ಇಲ್ಲಿಗೆ ಬರುವಂಥವ್ರಿಗೆ ನಿಜಕ್ಕೂ ಹೊಸ ವರ್ಷ ಹೇಗಿರುತ್ತೆ ಅನ್ನೋದನ್ನು ಈ ರಸ್ತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಈಗಾಗಲೇ ಲೈಟಿಂಗ್ಸ್ ಬಿಟ್ಟಿರುವಂಥದ್ದು. ಅದ್ರ ಜೊತೆಗೆ ಬ್ಯಾರಿಕೇಡ್ಗಳು ಕೂಡ ಯಾವುದೇ ರೀತಿಯ ಜನ ನುಗ್ಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಮತ್ತು ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದನ್ನ ಈ ಏನು ಬ್ರಿಗೇಡ್ ರೋಡ್ ಎಂಟ್ರೆನ್ಸಿಂದ ಒಪೇರಾ ಜಂಕ್ಷನ್ ಏನಿದೆ, ಜಂಕ್ಷನ್ ತನಕ ಕೂಡ ಒನ್ ವೇ. ಅಂದರೆ ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳೇನಾದರೂ ಏನು ನ್ಯೂ ಇಯರ್ಗೆ ಏನಾದರೂ ಇಲ್ಲಿ ಈ ಜಾಗಕ್ಕೆ ಬಂದರೆ ಅಂಥವರಿಗೆ ಈ ಜಾಗದಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರು ಮಿಕ್ಕಿದಂತೆ ಮಾಮೂಲಿ ಏನು ಸಾರ್ವಜನಿಕರೇನು ಬರ್ತಾರೆ ಅವರು ಯುವಕರು ಮತ್ತು ಬೇರೆ ಬೇರೆ ಬರುವಂಥವ್ರು ಈ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಈ ರಸ್ತೆಯಲ್ಲಿ ಅಂದರೆ ಎಲ್ಲ ಒನ್ ವೇ ಮಾಡ್ತಾರೆ. ಸಂಜೆ 8 ಗಂಟೆ ನಂತರದಲ್ಲಿ ಇದೆಲ್ಲ ಒನ್ ವೇ ಮಾಡ್ತಾರೆ. ಇಲ್ಲಿಂದ ಯಾರೇ ನ್ಯೂ ಇಯರ್ ಸೆಲೆಬ್ರೇಷನ್ ಬಂದಂಥವರು ಇಲ್ಲಿ ನಡ್ಕೊಂಡು ಈ ಕಡೆಯಿಂದ ಒಪೇರಾ ಜಂಕ್ಷನ್ ಮುಖಾಂತರ ಹೊರಗಡೆ ಹೋಗುವಂಥದ್ದು, ಮತ್ತು ವಾಪಸ್ ಬರೋದಕ್ಕೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ಬೇರೆ ಬೇರೆ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಬೇರೆ ಬೇರೆಯವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಮತ್ತು ನೀವು ನೋಡ್ತಾ ಹೋಗ್ಬೋದು CC ಕ್ಯಾಮ್ರಾಗಳನ್ನು ಬರೀ MG ರೋಡು, ಬ್ರಿಗೇಡ್ ರೋಡ್ ಒಂದರಲ್ಲೇ ಸುಮಾರು 300ಕ್ಕೂ ಹೆಚ್ಚುವರಿಯಾಗಿ CC ಕ್ಯಾಮ್ರಾ. ಅಂದರೆ ಸಾಮಾನ್ಯವಾಗಿ ಇರುವಂಥ ಅಂಗಡಿ ಮುಂಗಟ್ಟುಗಳ ಮುಂದೆ ಇರುವಂಥ CC ಕ್ಯಾಮ್ರಾಗಳನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಈ ಹೊಸ ವರ್ಷಕ್ಕೋಸ್ಕರನೇ 300ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಕೂಡ ಈಗಾಗಲೇ ಪೊಲೀಸರು ಅಳವಡಿಸಿರುವಂಥದ್ದು ನೀವು ಕಾಣ್ತಾ ಹೋಗ್ಬೋದು. ಅದ್ರ ಜೊತೆಗೆ ಕೆಲವೊಂದು ಕಡೆ ಮೈಕ್ಗಳನ್ನು ಕೂಡ ಅಳವಡಿಸಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಮೈಕ್ ಇರುತ್ತೆ. ಅಂದರೆ ಈ ಸಂಭ್ರಮಾಚರಣೆ ವೇಳೆಯಲ್ಲಿ ಏನಾದರೂ ಅಹಿತಕರ ನಡೀತಾರೆ ಅಥವಾ ಯಾರಾದರೂ ಪುಂಡರು ಕಿರಿಕ್ ಮಾಡೋಂಥ ಏನು ದೃಶ್ಯಗಳೇನಾದರೂ ಕಂಡು ಬಂದರೆ ಪೊಲೀಸರು ಆಯಕಟ್ಟಿನ ಸ್ಥಳದಲ್ಲಿ ಮಾನಿಟರ್ಗಳನ್ನು ಕೂಡ ಹಾಕಿರ್ತಾರೆ. ಆ ಮಾನಿಟರ್ಗಳ ಮುಖಾಂತರ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಆ ಥರ ಏನಾದರೂ ಘಟನೆಗಳು ಕಂಡು ಬಂದರೆ ಆ ಮುಖಾಂತರ ಅಲ್ಲಿರುವ ಸಂಬಂಧಪಟ್ಟ ಆ ವ್ಯಕ್ತಿಗಳಿಗೆ ಅಲ್ಲಿಂದನೇ ಅಲರ್ಟ್ ಮಾಡುವಂಥದ್ದು. ಅಂದರೆ ಅಲ್ಲಿರುವಂಥ ಪೊಲೀಸರಿಗೆ ಅಲರ್ಟ್ ಮಾಡಿ ಅಂಥವ್ರನ್ನು ವಶಕ್ಕೆ ಪಡೆಯುವಂಥದ್ದು. ಮತ್ತು ನೀವು ಇನ್ನೂ ಬೇರೆ ಬೇರೆ ನೋಡ್ತಾ ಹೋಗ್ಬಿಟ್ರೆ ಆ ಡ್ರೋನ್ ಕ್ಯಾಮ್ರಾಗಳನ್ನು ಈ ರಸ್ತೆಯಲ್ಲಿ ಪಕ್ಕದ ಚರ್ಚ್ ಶೀಟು ಈ ರಸ್ತೆಗಳಿಗೆ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ 10ಕ್ಕೂ ಹೆಚ್ಚು ಡ್ರೋನ್ ಕ್ಯಾಮ್ರಾಗಳು ಎಲ್ಲರ ಜನರುಗಳ ಮೇಲೆ ನಿಗಾ ಇಡ್ತವೆ. ಅದ್ರ ಜೊತೆಗೆ ನೀವು ನೋಡ್ಬೋದು ವಾಚ್ ಟವರ್ಗಳು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದ್ದಾರೆ. ವಾಚ್ ಟವರ್ಗಳು ಆಯಕಟ್ಟಿನ ಸ್ಥಳಗಳಲ್ಲೆಲ್ಲ ಕೂಡ ವಾಚ್ ಟವರ್ಗಳು ಇರ್ತವೆ. ಅಂದರೆ ಪೊಲೀಸರು ಈ ವಾಚ್ ಟವರ್ಗಳ ಮೇಲೆ ನಿಂತ್ಕೊಂಡು ಆ ಜನರ ಮೇಲೆ ನಿಗಾ ಇಡ್ತಾರೆ. ಯಾರಾದರೂ ಕಿರಿಕ್ ಮಾಡಿದ್ರೆ ಅಥವಾ ಪುಂಡರೇನಾದರೂ ಕುಡಿದು ಗಲಾಟೆ ಮಾಡುವಂಥ ದೃಶ್ಯಗಳು ಅಥವಾ ಯಾರಿಗಾದ್ರೂ ತೊಂದರೆ ಮಾಡುವಂಥ ದೃಶ್ಯಗಳು ಕಂಡು ಬಂದರೆ ತಕ್ಷಣಕ್ಕೆ ಅವರನ್ನು ಅಲರ್ಟ್ ಮಾಡುವಂಥದ್ದು, ಅವರನ್ನು ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಈ ವಾಚ್ ಟವರ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇರುವುದು. ಈ ರೀತಿಯ ವಾಚ್ ಟವರ್ಗಳು ಇದು MG ರೋಡು, ಬ್ರಿಗೇಡ್ ರೋಡು ಅಕ್ಕಪಕ್ಕದ ಎಲ್ಲ ರಸ್ತೆಗಳಲ್ಲೂ ಕೂಡ ನಮಗೆ ಕಾಣಸಿಗ್ತವೆ. ಅದ್ರ ಜೊತೆಗೆ ಪ್ರಮುಖವಾಗಿ ಪಾರ್ಟಿಗಳು ಮುಗಿದ ನಂತರದಲ್ಲಿ ಯಾರಾದರೂ ಅಸ್ವಸ್ಥಗೊಂಡ್ರೆ ಅಥವಾ ಈ ನೂಕಾಟ ತಳ್ಳಾಟದಲ್ಲಿ ಯಾರಾದರೂ ಮಹಿಳೆಯರು ಅಸ್ವಸ್ಥಗೊಂಡ್ರೆ ಅಂಥವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತೇಳಿ ವುಮೆನ್ ಐರ್ಲ್ಯಾಂಡ್ಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಇವು ಕೂಡ ಈ ಭಾಗದಲ್ಲಿ ಸುಮಾರು 15ಕ್ಕೂ ಹೆಚ್ಚು ವುಮೆನ್ ಐರ್ಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ಏನಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗಾಗಲೇ ನೋಡ್ಬೋದು ಒಂದು ಬೆಡ್ ಮಾತ್ರ ಈಗ ಹಾಕಿರುವಂಥದ್ದು. ಅಂದರೆ ಇಲ್ಲಿ ಮಹಿಳಾ ಅಧಿಕಾರಿಗಳು ನಿಯೋಜನೆ ಆಗಿರ್ತಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮಹಿಳಾ ಅಧಿಕಾರಿಗಳು ಇಲ್ಲಿ ನಿಯೋಜನೆ ಆಗಿರ್ತಾರೆ. ಸಂಭ್ರಮಾಚರಣೆ ವೇಳೆಯಲ್ಲಿ ಯಾರಾದರೂ ಅಸ್ವಸ್ಥಗೊಂಡ್ರೆ ಅಥವಾ ಪಾರ್ಟಿಗಳಿಂದ ಈಚೆ ಬಂದ ನಂತರದಲ್ಲಿ ತೀವ್ರವಾಗಿ ಅವ್ರ ಮನೆಗೆ ಹೋಗೋಕ್ಕಾಗದೆ ಅಂತ ಪರಿಸ್ಥಿತಿ ಏನಾದರೂ ಕಂಡು ಬಂದರೆ ಅಂಥವ್ರನ್ನು ಇಲ್ಲಿ ರಕ್ಷಣೆ ಮಾಡಿ ಕೆಲ ಕಾಲ ಇಲ್ಲಿದ್ದು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅಂಥವ್ರನ್ನು ಅವರ ಮನೆ ಅಡ್ರೆಸ್ಗೆ ಕಳಿಸುವಂಥ ಕೆಲಸಕ್ಕೆ ಈ ಐಲ್ಯಾಂಡ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಬರೀ ಇದೊಂದು ಸ್ಯಾಂಪಲ್ ನೋಡ್ತಾ ಇದ್ದೀನಿ. ಆದರೆ ನಗರದ ಬ್ರಿಗೇಡ್ ರೋಡು, MG ರೋಡು, ಕೋರಮಂಗಲ, ಇಂದಿರಾನಗರ, ನ್ಯೂ ಇಯರ್ಗೆ ಎಲ್ಲೆಲ್ಲ ಜನ ಜಾಸ್ತಿ ಸೇರ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಪೊಲೀಸ್ ಇಲಾಖೆ, BBMP, ಬೆಸ್ಕಾಮು ಎಲ್ಲ ಬೇರೆ ಬೇರೆ ಇಲಾಖೆಗಳು ಜಂಟಿಯಾಗಿ ಒಂದಷ್ಟು ಏನು ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ನೀವು ಚೆಕ್ ಶೀಟಲ್ಲೂ ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಒಂದಷ್ಟು ತಯಾರಿಗಳಾಗಬೇಕಾಗಿರುವಂಥದ್ದು. ಇನ್ನೂ ಕೂಡ ಈ ಐರ್ಲ್ಯಾಂಡ್ಗಳು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಪೊಲೀಸ್ ಕಿರ್ಲೋಸ್ಗಳನ್ನು ಕೂಡ ನಿರ್ಮಾಣ ಮಾಡುವಂಥದ್ದು. ಅಂದರೆ ಯಾರಾದರೂ ಮಕ್ಕಳು ತಪ್ಪೋದ್ರೂ ಕೂಡ ಅಂಥವ್ರನ್ನ ಇಂಥ ಕಡೆಗಳೇ ಇಟ್ಟು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಇದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಭರ್ಜರಿಯಾಗಿ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಕೇಂದ್ರ ವಿಭಾಗ 1ರಲ್ಲೇ ಅಂದರೆ ಹೆಚ್ಚು ಜನ ಈ ನ್ಯೂ ಇಯರ್ಗೆ ಇಲ್ಲಿ ಸೇರ್ತಾರೆ ಅನ್ನೋ ನಿಟ್ಟಿನಲ್ಲಿ
ಸೆಂಟ್ರಲ್ ಡಿವಿಷನ್ನಲ್ಲೇ ಸುಮಾರು 3,000 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡುವಂಥದ್ದಾಗಿರ್ಬೋದು. ರಾತ್ರಿ 8 ಗಂಟೆ ನಂತರದಲ್ಲಿ ಬ್ರಿಗೇಡ್ ರೋಡು, MG ರೋಡು ಆ ಭಾಗದಲ್ಲಿ ಯಾವುದು ಕೂಡ ವಾಹನಗಳ ಓಡಾಟ ಇರೋದಿಲ್ಲ. ಈ ರೀತಿಯಾಗಿ ಮತ್ತೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋಕ್ಕೆ ಏನೋ ಕುಡ್ಕೊಂಡು ಓಡಾಡೋಂಥವ್ರನ್ನ ಹಿಡಿಯೋದಕ್ಕೋಸ್ಕರ ನಗರದಾದ್ಯಂತ ಸುಮಾರು 60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಪರಿಶೀಲನೆ ಮಾಡುವಂಥದ್ದು. ಈ ರೀತಿಯಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂಗಡಿ ಮುಗ್ಗಟ್ಟುಗಳು ಕೂಡ ಪಬ್ಬು, ಬಾರು, ರೆಸ್ಟೋರೆಂಟ್ಗಳು ಇವೇನಿದ್ದಾವೆ ಅವರು ಕೂಡ 11 ಗಂಟೆ ನಂತರದಲ್ಲಿ ಎಲ್ಲವನ್ನು ಕೂಡ ಓಪನ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು MG ರೋಡ್ನಲ್ಲಿ ಹೊಸ ವರ್ಷಾಚರಣೆಗೆ ಮಾಡಿಕೊಂಡಿರುವಂತಹ ಸಿದ್ಧತೆಗಳು. ಈ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಕೋರಮಂಗಲ ಇದು ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ಗಳು. ಕೇವಲ ಪಾರ್ಟಿ ಮಾಡೋರೇ ಹೋಗಬೇಕು ಅಂತಿಲ್ಲ. ಅಲ್ಲಿ ಆಗುವಂತಹ ಸಂಭ್ರಮಾಚರಣೆ, ಅಲ್ಲಿ ಇವತ್ತಿನ ದೃಶ್ಯಗಳನ್ನು ನೋಡಲಿಕ್ಕೆ ಪಾರ್ಟಿ ಮಾಡದೇ ಇದ್ದವರು ಕೂಡ ಜಾಯ್ನ್ ಆಗ್ತಾರೆ. ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಹಾಗಾಗಿಯೇ ಪೊಲೀಸರು ಕೂಡ ಸಿದ್ಧತೆಗಳನ್ನು ಸಕಲ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನಗರದ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲೆಲ್ಲವೂ ಕೂಡ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಹೀಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಪೊಲೀಸ್ ಇಲಾಖೆ, BBMP ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಜರುಗಿಸಿರುವಂತ. ಅದರ ಭಾಗವಾಗಿ ಮಹಿಳೆಯರಿಗೆ ಸೇಫ್ಟಿ ಐ ಹ್ಯಾಂಡ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಲ್ಲಿ ಮಹಿಳಾ ಸುರಕ್ಷತಾ ಕೇಂದ್ರಗಳನ್ನ ರಚನೆ ಮಾಡಿದ್ದಾರೆ. ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇದು MG ರಸ್ತೆ. MG ರಸ್ತೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಂತ ಸಿದ್ಧತೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಜೊತೆಗೆ ಯಾರು ರಸ್ತೆಗೆ ಸೆಲೆಬ್ರೇಟ್ ಮಾಡುವಂಥ ರಸ್ತೆಗೆ ಹೋಗಬಾರ್ದು ಅಂತೇಳಿ ಟೇಪನ್ನು ಅಳವಡಿಕೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಇದು MG ರಸ್ತೆಯಲ್ಲಿ ತೆಗೆದುಕೊಂಡ ಮುನ್ನೆಚ್ಚರಿಕಾ ಕ್ರಮ. ಆದರೆ ಇನ್ನು ಮಹಿಳಾ ಸುರಕ್ಷತಾ ಕೇಂದ್ರಗಳು ಯಾವ ರೀತಿ ಇರುತ್ತೆ ಅಂತ ನಾನು ಎಡಭಾಗದಲ್ಲಿ ನೋಡ್ಬೋದು. ಇದು ಒಂದು ರೀತಿ ಪೆಂಡಲ್ ಹಾಕಿ ಕಂಪ್ಲೀಟ್ ಆಗಿ ಒಂದು ಚಿಕ್ಕ ಕೇಂದ್ರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಮಹಿಳೆಯರ ವುಮೆನ್ ಸೇಫ್ಟಿ ಹೈ ಹ್ಯಾಂಡ್ಗಳು. ಅಂದರೆ ಸೆಲೆಬ್ರೇಷನ್ ವೇಳೆಯಲ್ಲಿ ಅವ್ರಿಗೇನಾದರೂ ಅನಾರೋಗ್ಯ ಒಳಗಾದರೆ, ಆರೋಗ್ಯ ಕೈ ಕೊಟ್ಟರೆ ಅಥವಾ ಏನಾದರೂ ಅಹಿತಕರ ಘಟನೆ ಆದರೆ ಇಲ್ಲಿ ಅವರು ರೆಸ್ಟನ್ನು ಮಾಡ್ಬೋದಾಗಿದೆ. ಇಲ್ಲಿ ಅವರು ಸುರಕ್ಷವಾಗಿ ಇರ್ಬೋದಾಗಿದೆ. ಆ ರೀತಿಯಾಗಿ ವ್ಯವಸ್ಥೆ ಮಾಡಿದರೆ ಒಂದು ಬೆಡ್ಡನ್ನು ವ್ಯವಸ್ಥೆ ಮಾಡಿರ್ತಾ ಗಮನಿಸ್ತಾ ಹೋಗ್ತಾ ಇದ್ರೆ ಕುರ್ಚಿಗಳು ಕೂಡ ಇರುವಂಥದ್ದು. ಮಹಿಳೆಯರು ಇಲ್ಲಿ ಬಂದು ರೆಸ್ಟನ್ನು ಮಾಡ್ಬೋದು. ಆರಾಮಾಗಿ ಕುಳಿತುಕೊಂಡು ಅವರು ಸುಧಾರಿಸ್ಕೊಳ್ಬಹುದಾಗಿದೆ. ಜೊತೆಗೆ ಸೇಫ್ಟಿಗೆ ಅಂತೇಳಿ ಇದನ್ನು ಪೊಲೀಸರು ಈ ರೀತಿಯಾದಂಥ ಮಹಿಳಾ ಸುರಕ್ಷತಾ ಕೇಂದ್ರಗಳನ್ನು ರಚನೆ ಮಾಡಿರುವಂಥದ್ದು. ಇದೊಂದೇ ಅಲ್ಲ, ನಗರದ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಸುಮಾರು 60ಕ್ಕೂ ಹೆಚ್ಚು ವುಮೆನ್ ಸೇಫ್ಟಿ ಹೈ ಹ್ಯಾಂಡ್ಗಳನ್ನು ರಚನೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ಪೊಲೀಸರು ಕೂಡ ಇರ್ತಾರೆ. ಸಂಜೆ ಆದಮೇಲೆ ಪೊಲೀಸರು ಕೂಡ ಇಲ್ಲಿಗೆ ನಿಯೋಜನೆ ಆಗ್ತಾರೆ. ಜೊತೆಗೆ ಮಹಿಳೆಯರಿಗೂ ಏನಾದರೂ ತೊಂದರೆ ಆದರೆ ಅಥವಾ ಸಮಸ್ಯೆಗಳು ಉಂಟಾದರೆ ಅವರು ಇಲ್ಲಿ ಬಂದು ರೆಸ್ಟನ್ನು ತೆಗೆದುಕೊಳ್ಬೋದಾಗಿದೆ. ಈ ರೀತಿಯಾದಂಥ ಈ ವ್ಯವಸ್ಥೆಯನ್ನು ಬೆಂಗಳೂರು ನಗರದಾದ್ಯಂತ ನ್ಯೂ ಇಯರ್ ವೇಳೆ ಪೊಲೀಸರು ತೆಗೆದುಕೊಂಡಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳಾಗಿವೆ. ನೋಡೋಣ ಸಂಜೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ, ಯಾವ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮ ಇನ್ನಷ್ಟು ತೆಗೆದುಕೊಳ್ತಾರಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.